ನಾನು ಕೂಡ ಈ ನಿಮ್ಮ ವಾಹಿನಿ ಮೂಲಕ ಹೇಳ್ತೀನಿ. ಶಿವರಾತ್ರಿ ಸಹ ಕೊಪ್ಪಳದ ನಮ್ಮ ಕರ್ನಾಟಕದ ಎಲ್ಲ ಭಕ್ತಾದಿಗಳು ವಿಶೇಷವಾಗಿ 15ನೇ ತಾರೀಕಿಗೆ ಎಲ್ಲರೂ ಬಂದು ಆ ಶಿವರಾತ್ರಿ ದರ್ಶನ ಮುಗಿಸಿ ಕಾರ್ಯಕ್ರಮ ನೋಡ್ಕೊಂಡು ಪ್ರಸಾದ ತೆಗೆದುಕೊಂಡು ಎಲ್ಲ ಈ ಕೆರೆ ಬಂದು ಒಂದು 100 ವರ್ಷ ಹಿಂದುಳಿದು ಮೇಡಮ್. ಅದು ಒಂದು 100 ಎಕರೆ ಮೇಲ್ಗಡೆ ಇದೆ. ಅದು ಪುರಾತನ ಹುಲಿಕೆರೆ ಅಂತಂದೇ ಫೇಮಸ್ ಆಗಿದೆ. ನಾವು ವಿಶೇಷವಾಗಿ ಹೆಚ್ಚಿನ ಈ ಜೀರ್ಣೋದ್ಧಾರ ಮಾಡಿ ದೇವಸ್ಥಾನ ಈ ಮಟ್ಟಿಗೆ ಬೆಳೆಸೋಕ್ಕೆ ಕಾರಣ ನಮ್ಮ ಕೊಪ್ಪಳದ ಆರಾಧ್ಯ ದೇವ ಅಭಿನವ ಶ್ರೀಗಳ ಆಶೀರ್ವಾದ. ಅವರ ಆಶೀರ್ವಾದದಿಂದ ಈ ದೇವಸ್ಥಾನ ಈ ಮಟ್ಟಿಗೆ ಬೆಳೆದಿದೆ. ಅವರ ಆಶೀರ್ವಾದದಿಂದ ಬೆಳಿತಾನೆ ಇದೆ. ಗೋಡೆ ಕಾಣುತ್ತೆ, ಆ ಗೋಡೆಯಲ್ಲಿ ಒಳಗಿರೋದು ತುಂಬ ಗಂಗಾಪತ್ರಿ ನೀರು ಅಂತ ಕರೀತಾರೆ ಅದಕ್ಕೆ. ಆ ಗಂಗಾಪತ್ರಿ ನೀರು ಎಷ್ಟು ಸೀದೆ ಅಂದರೆ ಅಷ್ಟು ನಿಮ್ಗೆ ಸೀರು, ಬಿಸ್ಲೇರಿ ನೀರು ಅಷ್ಟು ಸೀರು ಸಿಗೋದಿಲ್ಲ. ಈ ಕಾರ್ಯಕ್ರಮ ಇರುತ್ತೆ ಪ್ರತಿ ವರ್ಷ 20-25 ಸಾವಿರ ಜನ, 30 ಸಾವಿರ ಜನ ಇತ್ತು. ಈ ಬಾರಿ 40ರಿಂದ 50 ಸಾವಿರ ಮಟ್ಟಿಗೆ ಜನ ಬರೋ ನಿರೀಕ್ಷೆ ಇದೆ. ಇವಾಗ ನಮ್ಮ ಆಂಜನೇಯ ನಾಯಿ ಕಡಿತದಿಂದ ಓಡಿ ಬಂದು ಇಲ್ಲಿ ಬಂದು ಬಿದ್ದಿತ್ತು. ಆ ನಾಯಿದೆಲ್ಲ ಇಂತೆಲ್ಲ ಕಟ್ಟಾಗಿ ಹೋಗ್ಬಿಟ್ಟಿತ್ತು. ಪ್ರತಿದಿನ ಬೆಳಿಗ್ಗೆ ಸೂರ್ಯ ಉದಯ ಆದಾಗ ಆ ಸೂರ್ಯನ ಕಿರಣ ಈಶ್ವರನೇ ಬೀಳುತ್ತೆ. ಮೊಬೈಲಲ್ಲಿ ಓಪನ್ ಮಾಡಿದ್ರೆ ನಿಮ್ಗೆ 2 ಕೇದಾರನಾಥ ಬರುತ್ತೆ. ಒಂದು ಉತ್ತರಾಖಂಡದಲ್ಲಿ ಕೇದಾರನಾಥ ಬರುತ್ತೆ, ಇನ್ನೊಂದು ಬರೋದೇ ಕೊಪ್ಪಳ ಮಿನಿ ಕೇದಾರನಾಥ ಅಂತಂದು. ಕೊಪ್ಪಳದಲ್ಲಿ ಎಲ್ಲ ಜನಗಳು ಇದನ್ನ ಶಿವರಾತ್ರಿ ದೇವಸ್ಥಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಮಿನಿ ಕೇದಾರನಾಥ ಅಂತಂದೇ ಗುರುತಿಸ್ತಾರೆ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ NC ಕಪಲ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕೊಪ್ಪಳಕ್ಕೆ ಬಂದಿದ್ವಿ. ಕೊಪ್ಪಳಕ್ಕೆ ಎಲ್ಲಿ ಬಂದಿದ್ದೀವಿ ಅಂತಂದರೆ ನಮ್ಮ ಭಾರತದಲ್ಲಿನ 2ನೇ ಮಿನಿ ಕೇದಾರ್ನಾಥ್ ಅಂತ ಒಂದು ಪ್ರಸಿದ್ಧಿಯನ್ನು ಪಡೆದಿರುವಂಥ ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿದ್ದೀವಿ. ಬನ್ನಿ ನಮ್ಮ ಶಿವರಾತ್ರೇಶ್ವರನ ಶಿವನ ದರ್ಶನವನ್ನು ಮಾಡೋಣ. ಹಾಗೆಯೇ ಒಂದು ದೇವಸ್ಥಾನದ ಬಗ್ಗೆ ಬಹಳಷ್ಟು ಅಂಶಗಳನ್ನು ನಾವಿಲ್ಲಿ ತಿಳ್ಕೊಂಡ್ವಿ. ಸೊ ಅವು ಏನೇನಂತ ಇಲ್ಲಿ ನಿಮಗೆ ಒಂದೊಂದಾಗಿ ಗೊತ್ತಾಗುತ್ತೆ. ಪೂರ್ತಿ ವಿಡಿಯೋನ ನೋಡಿ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಉಮೇಶ್ ಕುರುಡೇಕರ್ ಅಂತ, ಶಿವರಾತ್ರಿ ದೇವಸ್ಥಾನ ಕಾರ್ಯದರ್ಶಿ. ಹೌದು ಸರ್. ಇದು ನಾವು ಇಲ್ಲಿ ಫಸ್ಟ್ ಟೈಮ್ ಸರ್ ಬಂದಿದ್ವಿ. ಎಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ ಎಲ್ಲ ನೋಡಿದ್ವಿ. ಬರ್ಬೇಕಂದ ಇವತ್ತು ನಮಗೆ ಅದು ಅನುಗ್ರಹ ಆತೇನ ಶಿವಪ್ಪಂದ. ಸೊ ಇವತ್ತು ನಮ್ಮನ್ನ ಅಪ್ಪ ಕರ್ಸ್ಕೊಂಡ. ಏನ್ ಸರ್ ಇದು ದೇವಸ್ಥಾನದ ಏನಾದ್ರು ಇತಿಹಾಸ? ದೇವಸ್ಥಾನ ಚಾಲುಕ್ಯರ ಕಾಲದ ದೇವಸ್ಥಾನ ಮೇಡಮ್. ಅಂದ್ರೆ ಹಳೆ ಒಂದು 1000 ವರ್ಷದ ದೇವಸ್ಥಾನ. ಪೂರ್ಣ ಕೊಪ್ಪಳದಲ್ಲಿ 4 ದೇವಸ್ಥಾನಗಳಲ್ಲಿ ಇದು ಒಂದು ದೇವಸ್ಥಾನ, ಹಳೆ ದೇವಸ್ಥಾನ. ಇದು ಒಂದೇ ತರ ಲಿಂಗು ಕೊಪ್ಪಳದಲ್ಲಿ 4 ಕಡೆ ಇದೆ. ಎಲ್ಲೆಲ್ಲಿ ಸರ್ ಅದು? ಇದು ಒಂದು ಇಲ್ಲಿದೆ, ಎರಡನೇದು ಒಂದು ಕೊಪ್ಪಳದಲ್ಲಿ ಯಾತ್ರಿ ನಿವಾಸ ಅಂತಿದೆ ಐವಿ, ಅಲ್ಲೊಂದಿದೆ. ಆನಂತರ ಇಲ್ಲಿ ಕೋಟೆಯಲ್ಲಿ ಒಂದಿದೆ. ಆನಂತರ ಒಂದು ಗವಿಮಠದ ಬಳಿ ಇದೆ. ಎಲ್ಲ ಒಂದೇ ರೂಪದ ಲಿಂಗಗಳು. ಒಂದೇ ರೂಪದ ಲಿಂಗ, ಚಾಲುಕ್ಯರ ಕಾಲದ ಇವೆಲ್ಲ. ಚಾಲುಕ್ಯರ ಕಾಲದ ದೇವಸ್ಥಾನ. ಅಷ್ಟು ಹಳೆ ಇತಿಹಾಸ ಇದರಲ್ಲಿದೆ. ಇವಾಗೆಲ್ಲ ಇದು ಅಭಿವೃದ್ಧಿ ಮಾಡ್ತಿದಾರಲ್ಲ ಸರ್? ಇದು 2021ಕ್ಕಿಂತ ಪೂರ್ವವಾಗಿ ಈಗ ನಾವೇನ್ ಇದೀವಲ್ಲ, ಈ ಗರ್ಭಗುಡಿ ಅಷ್ಟೇ ಇತ್ತು, ಉಳಿದಿದ್ದು ಯಾವುದೂ ಇದ್ದಿಲ್ಲ. ಇದನ್ನ 2021 ನಂತರ ನಾವು ಒಂದು ಶಿವರಾತ್ರೇಶ್ವರ ಅಂತ ಒಂದು ಕಮಿಟಿ ಮಾಡಿ ಟ್ರಸ್ಟ್ ಮಾಡಿ ಹಂತವಾಗಿ ಎಲ್ಲ ಜೀರ್ಣೋದ್ಧಾರ ಮಾಡಿ ದೇವಸ್ಥಾನನ ಒಂದು ಪ್ರವಾಸಿ ತಾಣ ಟೈಪ್ ಮಾಡಿ ಈಗೆಲ್ಲರೂ ಒಂದೇನು ಕಾನ್ಸೆಪ್ಟ್ ಬೇಕಿತ್ತು. ನಾವು ಇದನ್ನ ಈಗ ಬಿಡೋದು ಬೇಡ ಅಂತ ಒಂದು ಕೇದಾರನಾಥ ಟೈಪ್ ಕಾನ್ಸೆಪ್ಟ್ ಮಾಡ್ಕೊಂಡು ಅದ್ರ ಮೇಲೆಲ್ಲ ಕೇದಾರನಾಥ ಟೈಪ್ ಮಾಡೋದ್ರಿಂದ ಈ ಕೊಪ್ಪಳದಲ್ಲಿ ಎಲ್ಲ ಜನಗಳು ಇದನ್ನ ಶಿವರಾತ್ರಿ ದೇವಸ್ಥಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಮಿನಿ ಕೇದಾರನಾಥ ಅಂತಂದೇ ಗುರುತಿಸ್ತಾರೆ. ಅಂದ್ರೆ ಸರ್ ಇದು ನೀವೇ ಕಮಿಟಿ ಮಾಡಿ ಇದೆಲ್ಲ ಡೆವಲಪ್? ಹೌದು. ಇದು ಗೌರ್ಮೆಂಟ್ ಇಂದ? ಗೌರ್ಮೆಂಟ್ ಇಂದಲ್ಲ, ಇದು ಟ್ರಸ್ಟ್. ಯಾವುದೇ ತರ ಗೌರ್ಮೆಂಟ್ ಇದ್ರೆ ಅಂಡರ್ನಲ್ಲಿಲ್ಲ. ನಾವು ಟ್ರಸ್ಟ್ನವರೇ ಭಕ್ತಗಳಿಂದ ಮತ್ತು ನಾವು ಕಮಿಟಿ ಫೈನಾನ್ಸ್ ಫಂಡ್ಗಳನ್ನ ಕಲೆಕ್ಟ್ ಮಾಡಿ ನಾವೇ ಇದನ್ನ ಹಂತವಾಗಿ ಎಲ್ಲ ಅಭಿವೃದ್ಧಿಗಳನ್ನ ಈ ದೇವಸ್ಥಾನದ ಡೆವಲಪ್ಮೆಂಟ್ ಮಾಡಿದ್ದೇವೆ. ಆದ್ರೂ ನಿಜವಲ್ಲಿ ಇದು ನೋಡಿದ್ರೆ ಇಷ್ಟು ಡೆವಲಪ್ ಮಾಡ್ಯಾರಂದ್ರೆ ನಾವು ಬಂದ ತಕ್ಷಣ ಗೌರ್ಮೆಂಟ್ ಇದಾಗಿದ್ದು ನಾವು ಅನ್ಕೊಂಡಿ ಸರ್. ಬಟ್ ಆದ್ರೂ ಭಕ್ತರಿಂದನೇ ಇದು ಅಭಿವೃದ್ಧಿ ಆಗತ್ತಂದ್ರೆ ಯಾವುದೇ ಒಂದು ಮೊಬೈಲಲ್ಲಿ ಓಪನ್ ಮಾಡಿದ್ರೆ ನಿಮ್ಗೆ 2 ಕೇದಾರನಾಥ ಬರುತ್ತೆ. ಒಂದು ಉತ್ತರಾಖಂಡದಲ್ಲಿ ಕೇದಾರನಾಥ ಬರುತ್ತೆ, ಇನ್ನೊಂದು ಬರೋದೇ ಕೊಪ್ಪಳ ಮಿನಿ ಕೇದಾರನಾಥ ಅಂತಂದು. ಅಲ್ಲಿ ನಮ್ಮ ದಕ್ಷಿಣ ಭಾರತದಾಗ ಇನ್ನೊಂದು ವಿಶೇಷ ಏನಂದ್ರೆ ಪ್ರತಿದಿನ ಬೆಳಿಗ್ಗೆ ಸೂರ್ಯ ಉದಯ ಆದಾಗ ಆ ಸೂರ್ಯನ ಕಿರಣ ಈಶ್ವರನೇ ಬೀಳುತ್ತೆ. ಅದೊಂದು ವಿಶೇಷ. ಪ್ರತಿ ಬೆಳಗಿನ ಜಾವ ಸೂರ್ಯನ ಕಿರಣ ಈಶ್ವರನ ಮೇಲೆ ಬೀಳ್ತಿದೆ. ಈಗ ಇನ್ನೇನು ಶಿವರಾತ್ರಿ ಹಿಂಗ ಇನ್ನೂ ಒಂದು 2-3 ದಿನ ಐತಿ. ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಾಗ ಇಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ಅವೆಲ್ಲ ಜರುಗಕತ್ತಾವ್ರಿ. ಹಂಗೆ ಈ ವಿಡಿಯೋ ಯಾರ್ಯಾರು ನೋಡಕತ್ತೀರಿ, ಆಮೇಲೆ ಸುತ್ತಮುತ್ತ ಊರಿನವರು, ನಮ್ಮ ಕೊಪ್ಪಳ ಜಿಲ್ಲೆಯವರು ಬಹಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮನ ನಮ್ಮ ಕಮಿಟಿ ಕಡೆಯಿಂದ, ನಮ್ಮ ಶಿವರಾತ್ರೇಶ್ವರ ಕಮಿಟಿ ಕಡೆಯಿಂದ ಹಮ್ಮಿಕೊಂಡಾರ. ಭಾಳ ದೊಡ್ಡ ಕಲಾವಿದರೆಲ್ಲ ಬರಾಕತ್ತಾರ.
ಸೊ ನೀವು ಹತ್ರ ಇದ್ದವರು ಬರ್ರಿ. ಹಂಗೆ ಸರ್, ಈ ಶಿವರಾತ್ರಿ ಕಾರ್ಯಕ್ರಮದ ಬಗ್ಗೆ ಏನಾದ್ರು ಹೇಳಿ. ಶಿವರಾತ್ರಿ ಕಾರ್ಯಕ್ರಮ ಅಂದ್ರೆ ಈ ಬಾರಿ ನಿಮ್ಗೆ ಗೊತ್ತಿರೋ ಹಾಗೆ ನಮ್ದು ಕಾರ್ಯಕ್ರಮದ ಕಾರ್ಡೇ ಇದೆ. ಹಾಂ ಸರ್. ಈ ಸಲ ಪ್ರತಿ ವರ್ಷದಾಗಿ ಈ ಸಲನೂ ಒಳ್ಳೆ ಕಾರ್ಯಕ್ರಮಗಳಿದೆ. ಈ ಸಲ ಒಂದು ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಮತ್ತು ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಅವ್ರ ಸಹಯೋಗದಲ್ಲಿ ಹಲವಾರು ಕಲಾವಿದರಿಗೆ ಹೇಳೋ ಹಾಗೆ ಬೆಂಗಳೂರಿನಲ್ಲಿ ನೀವೆಲ್ಲ ಜಿ ಕನ್ನಡದಲ್ಲಿ ನೋಡ್ತೀರಾ, ಅಲ್ಲಿ ಎಲ್ಲ ಒಂದೊಂದು ಕಲಾವಿದರು ಕೂಡ ಈ ಶಿವರಾತ್ರಿದಲ್ಲಿ ಈ ಬಾರಿ ಬರ್ತಾ ಇದ್ದಾರೆ. ಅವ್ರ ಜೊತೆ ಕಾರ್ಯಕ್ರಮ ಇರುತ್ತೆ. ಪ್ರತಿ ವರ್ಷ 20-25 ಸಾವಿರ ಜನ, 40-30 ಸಾವಿರ ಜನ ಇತ್ತು. ಈ ಬಾರಿ 40ರಿಂದ 50 ಸಾವಿರ ಮಟ್ಟಿಗೆ ಜನ ಬರೋ ನಿರೀಕ್ಷೆ ಇದೆ. ಈ ಬಾರಿ ಒಂದು ದೊಡ್ಡ ಪ್ರಮಾಣದ ಶಿವರಾತ್ರೀಶ್ವರ ಕಾರ್ಯಕ್ರಮ, ಕಲ್ಚರ್ ಪ್ರೋಗ್ರಾಮ್ ಇರ್ಬೋದು. ನಮ್ಮ ಗವಿ ಮಠದ ಶ್ರೀಗಳಿಂದ ಬಂದ ದಿವಸ ಮೊದಲನೇ ದಿವಸ ಅವ್ರದ್ದು ಪ್ರವಚನ ಇರ್ತದೆ. ಆನಂತರ ಎಲ್ಲ ಗಣ್ಯ ವ್ಯಕ್ತಿಗಳು ಬರ್ತಾರೆ, ಕಲಾವಿದರಿಗಿರ್ತದೆ. ಮತ್ತು ಪ್ರತಿ ವರ್ಷ ನಾವು ಬಂದಂಥ ಭಕ್ತಾದಿಗಳಿಗೆ ಸಾಯಂಕಾಲ 4ರಿಂದನೇ ಒಂದು ಫಳಾರ ವ್ಯವಸ್ಥೆ ಇರ್ತದೆ. ವಿಶೇಷ ಏನಂದರೆ ಒಗ್ಗರಣೆ, ಮಿರ್ಚಿ, ಅದ್ರ ಜೊತೆಗೆ ಒಪ್ಪತ್ತೆರರಿಗೆ ಕಲ್ಲಂಗಡಿ ಹಣ್ಣು ವ್ಯವಸ್ಥೆ, ಅದ್ರ ಜೊತೆಗೆ ಚಹಾ ವ್ಯವಸ್ಥೆ, ಎಲ್ಲ ರೀತಿಯ ಬಂದಂಥ ಭಕ್ತಾದಿಗಳಿಗೆ ವ್ಯವಸ್ಥೆ ಇರ್ತದೆ. ಮತ್ತು ರಾತ್ರಿ ವಿಶೇಷವಾಗಿ ಎಲ್ಲ ಕಾರ್ಯಕ್ರಮ ಮುಗಿದ ಬಳಿಕ ಒಂದು ಮದ್ದು ಸುಡೋ ಕಾರ್ಯಕ್ರಮ ಕೂಡ ಇರ್ತದೆ. ಆ ಮದ್ದು ಸುಡೋ ಕಾರ್ಯಕ್ರಮ ಮುಗಿದ ಬಳಿಕ ಈ ನಮ್ಮ ಕೊಪ್ಪಳದ ಭಕ್ತಾದಿಗಳಿಂದ ಮಾರುತೇಶ್ವರ ಭಜನಾ ತಂಡ ಅಂತಿದೆ, ಅವರು ರಾತ್ರಿ ಪೂರ ಭಜನೆಯನ್ನು ಮಾಡೋ ಮೂಲಕ ನಾವು ಈ ವರ್ಷದ ಒಂದು ಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ನೋಡ್ರಿ, ಭಕ್ತರಿಂದನೇ ಇದು ದೇವಸ್ಥಾನ ಇಷ್ಟು ಅಭಿವೃದ್ಧಿ ಆಗತ್ತೈತಿ. ಇದು ಭಾಳ ಕೇಳಿ ಸಂತೋಷ ಆಯ್ತು. ನಮ್ಮ ಕನ್ನಡ ನಾಡಿನೊಳಗೆ, ನಮ್ಮ ಕರ್ನಾಟಕದೊಳಗೆ, ನಮ್ಮ ದೇಶದೊಳಗೆ, ಭಾರತ ದೇಶದೊಳಗೆ ಭಕ್ತಿಗೆ ಆಯಿತು, ನಮ್ಮ ಏನಂದ್ರೆ ನಮ್ಮ ಸನಾತನ ಸಂಸ್ಕೃತಿ ನಮ್ಮ ಇದರಲ್ಲೇ ಹೇಳಿದ್ದಾರೆ. ಹಂಗೆ ಇಲ್ಲಿನೂ ಇಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಆದಷ್ಟು ಎಲ್ಲ ಜನರು, ಕೊಪ್ಪಳ ಜನತೆ, ಹಾಗೇನೆ ಸುತ್ತಮುತ್ತ ಊರಿನ ಜನತೆ ಬಂದು ಈ ಒಂದು ಎಲ್ಲ ಕಾರ್ಯಕ್ರಮನ ಯಶಸ್ವಿಗೊಳಿಸಿ, ಹಾಗೆಯೇ ನಮ್ಮ ದೇವಸ್ಥಾನದ ಏನು ಒಂದು ಅಭಿವೃದ್ಧಿಗೆ ಇನ್ನೂ ನೀವು ಕೈ ಜೋಡಿಸ್ರಿ. ಇನ್ನೂ ಏನಕ್ಕೆ ಹೇಳಿದ್ರಿ ಸರ್? ಆ ದಿವಸ ವಿಶೇಷ ಕಾರ್ಯಕ್ರಮಗಳಂದರೆ ನಮ್ಮ ಕಮಿಟಿ ವತಿಯಿಂದ ತುಲಾಭಾರದ ವ್ಯವಸ್ಥೆ ಇರುತ್ತದೆ. ಎರಡನೇದಾಗಿ ಬಂದಂಥ ಭಕ್ತರಿಗೆ ರುದ್ರಾಕ್ಷಿಯನ್ನು ಕೊಡ್ತೀವಿ ನಾವು ಉಚಿತವಾಗಿ. ನೋಡ್ರಿ, ಎಲ್ಲ ಭಕ್ತರಿಗೆ ಅವತ್ತಿನ ದಿನ ಯಾರ್ಯಾರು ನಮ್ಮ ಶಿವರಾತ್ರೀಶ್ವರ ಒಂದು ದರ್ಶನ ಮಾಡ್ಕೊತಾರ ಎಲ್ರಿಗೂ ಕೂಡ ಉಚಿತವಾಗಿ ರುದ್ರಾಕ್ಷಿ ದೊರೀತದೆ. ಇದು ಒಂದು ಭಾಳ ಒಂದು ಪುಣ್ಯ ಮಾಡಿರ್ಬೇಕು ಅದನ್ನು ಪಡ್ಕೋಬೇಕಂತ ಅಂದರೆ. ಮತ್ತು ವಿಶೇಷವಾಗಿ ದಿನಾಂಕ 15ರಂದು ಶಿವರಾತ್ರಿ ಇರೋದ್ರಿಂದ 14ನೇ ತಾರೀಕಿಗೆ ಒಂದು ನಮ್ಮ ಕೊಪ್ಪಳದ ಗಡಿಯಾರ ಕಂಬ ಅಂತ ಇದೆ, ಅಲ್ಲಿಂದ ಈಶ್ವರ ದೇವಸ್ಥಾನದಿಂದ ಅಲ್ಲಿ ಒಂದು ದಿವಸ ಹಿನ್ನೆಲೆ ಸಾಯಂಕಾಲ 5ರಿಂದ ಒಂದು ಪಲ್ಲಕ್ಕಿ ಉತ್ಸವ ಕೂಡ ಜರುಗುತ್ತದೆ. ಆ ಪಲ್ಲಕ್ಕಿ ಉತ್ಸವ ಎಲ್ಲ ಓಣಿಗಳಲ್ಲಿ ಎಲ್ಲ ವಾದ್ಯ ಮೇಳಗಳ ಜೊತೆಗೆ ಅದು ಈ ಶಿವರಾತ್ರಿ ದೇವಸ್ಥಾನ ಬಳಿ ಬಂದು ತಲುಪುತ್ತದೆ. ಆಮೇಲೆ ಇನ್ನೊಂದು ಏನಂತಂದ್ರೆ ಸರ್, ಇಲ್ಲಿ ಕಮಿಟಿ ಇದ್ರಲ್ಲಿ ಭಾಳ ಜನ ಇದಾರೆ ಸರ್, ಅಂದಾಜಿನ? ಆ ಕಮಿಟಿ ಅಂದ್ರೆ ಒಂದು 11 ಮಂದಿ ಬಾಡಿ ಇರ್ತದೆ. ಮತ್ತು ನಮ್ಗೆ ಆಕ್ಟಿವ್ ಆಗಿ ಕೆಲಸ ಮಾಡಲು ಒಂದು ಭಕ್ತರಿಂದ ಇದೆ. ಇದು ಕೊಪ್ಪಳ ಕಮಿಟಿ ಜೊತೆಗೆ ನಮ್ಮ ಗಡಿಯಾರ ಕಂಬದಲ್ಲಿ ಒಂದು ದುರ್ಗಾದೇವಿ ಮಿತ್ರ ಮಂಡಳ ಅಂತ. ಈ ಊರ್ನವ್ರು ಮಾತ್ರ ಇದ್ದಾರೆ ಸರ್ ಇಲ್ಲಿ? ಮತ್ತೇನು ಬೇರೆ ಪೂರ ಇದಕ್ಕೆ ಪದಾಧಿಕಾರಿಗಳೆಲ್ಲ ಇರೋದು ಕೊಪ್ಪಳದವರು, ಸ್ಥಳೀಯರು. ಭಕ್ತರು ಮಾತ್ರ ಎಲ್ಲ ಕಡೆ ಇದೆ. ನಮ್ಗೆ ವಿಶೇಷವಾಗಿ ಹೆಚ್ಚಿನ ಈ ಜೀರ್ಣೋದ್ಧಾರ ಮಾಡಿ ದೇವಸ್ಥಾನ ಈ ಮಟ್ಟಿಗೆ ಬೆಳೆಸೋಕೆ ಕಾರಣ ನಮ್ಮ ಕೊಪ್ಪಳದ ಆರಾಧ್ಯ ದೇವ ಅಭಿನವ ಶ್ರೀಗಳ ಆಶೀರ್ವಾದ. ಅವರ ಆಶೀರ್ವಾದದಿಂದ ಈ ದೇವಸ್ಥಾನ ಈ ಮಟ್ಟಿಗೆ ಬೆಳೆದಿದೆ. ಅವರ ಆಶೀರ್ವಾದದಿಂದ ಬೆಳಿತಾನೆ ಇದೆ. ನೋಡ್ರಿ, ಎಂತ ಒಳ್ಳೆ ವಿಚಾರ ಹೇಳಿದ್ರು. ನಮ್ಮ ಕೊಪ್ಪಳ ಜಿಲ್ಲೆ ಆಲ್ಮೋಸ್ಟ್ ಆಲ್ ಈ ಕರ್ನಾಟಕ ಇಡೀ ದೇಶದೊಳಗೆ ಹೆಸರು ಮಾಡೈತೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಅಜ್ಜರು. ಅವ್ರ ಹೆಸರು ಇಲ್ಲಿ ತೊಗೊಂಡ್ರೆ ನಾವು ಅವ್ರು ತೊಗೊಳ್ಳಾರ್ದ ನಾವು ಮುಂದಕ್ಕೆ ಹೋಗೋಕೆ ಆಗಂಗೇ ಇಲ್ಲ. ಭಾಳ ಖುಷಿ ವಿಚಾರ. ಅಂಥವ್ರು ನಾವು ಕೆಳಗೆ ನಾವು ಬದುಕಕತ್ತೀವಿ ಅಂದ್ರೆ ನಾವು ಪುಣ್ಯ ಮಾಡೀವಿ ಅಂತಲೇ ಹೇಳ್ಬೋದು. ಅವ್ರು ಬರೀ ನಮಗೆ ಮೊದಲು ಸ್ಟಾರ್ಟಿಂಗ್ ಇದು ಮಾಡುವಾಗ ಅವ್ರು ಬಂದು ನಾವೆಲ್ಲ ನೋಡಿದಾಗ ಅವರೇ ಅಂದರು, ನಿಮ್ಗೆ ಏನು ತನ್ನ ಹಣ ಬೇಕೋ ಏನು ಬೇಕೋ ನನ್ನ ಕಡೆ ಬಂದು ಒಯ್ಯಿ ಅಂತ ಹೇಳಿದ್ರು. ಬರೀ ಅವ್ರು ಬಾಯಲ್ಲಿ ಹೇಳಿದಷ್ಟೇ ಅದು ತಾನೇ ಹಣ ಕುಡ್ಕೊಂಡು ಬಂದು ತಾನೇ ಜೀರ್ಣೋದ್ರಾಗಿ ಇವತ್ತಿದು ಹೆಮ್ಮರವಾಗಿ ದೇವಸ್ಥಾನ ಇವತ್ತು ಈ ಮಟ್ಟಿಗೆ ಬೆಳೆದಿದೆ. ಇವತ್ತು ಇಡೀ ಕರ್ನಾಟಕ ತುಂಬ, ಇಡೀ ಭಾರತ ತುಂಬ, ಆಲ್ ಓವರ್ ವರ್ಲ್ಡ್ ಇದು ನೋಡಕತ್ತಾರ್ರಿ. ಶಿವರಾತ್ರೀಶ್ವರ ಮಿನಿ ಕೇದಾರ್ನಾಥ್ ಅಂತ ಬರ್ರಿ ಹೋಗೋಣ ಅಂತ ನಾವು ಹಂಗೆ ವಿಡಿಯೋ ನೋಡೇನೆ ಬಂದ್ವಿ. ಇಷ್ಟೆಲ್ಲ ವಿಚಾರನ ಇಲ್ಲಿ ತಿಳ್ಕೊಂಡು ಬಂದು ಭಾಳ ಖುಷಿ ಆತ್ರಿ. ನಾನು ಕೂಡ ಈ ನಿಮ್ಮ ವಾಹಿನಿ ಮೂಲಕ ಹೇಳ್ತೀನಿ, ಶಿವರಾತ್ರಿ ಸಹ ಕೊಪ್ಪಳದ ನಮ್ಮ ಕರ್ನಾಟಕದ ಎಲ್ಲ ಭಕ್ತಾದಿಗಳು ವಿಶೇಷವಾಗಿ 15ನೇ ತಾರೀಕಿಗೆ ಎಲ್ಲರೂ ಬಂದು ಆ ಶಿವರಾತ್ರಿ ದರ್ಶನ ಮುಗಿಸಿ ಕಾರ್ಯಕ್ರಮ ನೋಡ್ಕೊಂಡು ಪ್ರಸಾದ ತೆಗೆದುಕೊಂಡು ಎಲ್ಲರೂ ಪುನೀತರಾಗಬೇಕಂದು ನಾನು ನಿಮ್ಮ ವಾಹಿನಿ ಮೂಲಕ ಕೇಳ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಭಾಳ ಒಳ್ಳೊಳ್ಳೆ ಮಾಹಿತಿ ಹೇಳಿದ್ರಿ. ಧನ್ಯವಾದ ಸರ್, ಇಲ್ಲಿ ಕೆರೆ ಐತಲ್ಲ ಸರ್? ಹಾಂ ಮೇಡಮ್. ಅದು ಕೆರೆ ಏನು ಸರ್ ಇವಾಗ ಮಾಡಿರೋದ ಅಥವಾ ಮೊದಲಿಂದ? ಅದು ಕೆರೆ ಬಂದು ಒಂದು 100 ವರ್ಷ ಹಿಂದಿಲ್ದು ಮೇಡಮ್. ಅದು ಒಂದು 100 ಎಕರೆ ಮೇಲ್ಗಡೆ ಇದೆ. ಅದು ಪುರಾತನ ಹುಲಿ ಕೆರೆ ಅಂತಂದೇ ಫೇಮಸ್ ಆಗಿದೆ. ನಾವು ಕೊಪ್ಪಳದಲ್ಲಿ ಈಗ ಒಂದು 20 ವರ್ಷಗಳ ಹಿಂದೆ ನಮಗೆ ಕೊಪ್ಪಳಕ್ಕಿಂತ ತುಂಗಭದ್ರಾ ಕುಡಿಯ ನೀರಿನ ವ್ಯವಸ್ಥೆ ಇದ್ದಿಲ್ಲ. ಅವಾಗ ನಾವು ಕೊಪ್ಪಳ ಜನರೆಲ್ಲರೂ ಈ ನೀರನ್ನೇ
ಕುಡಿಯೋಕ್ಕೆ ಬಳಸ್ತಿದ್ವಿ. ಈಗ ಹಿರೇಳ ತುಂಗಭದ್ರಾ ನೀರು ಬಂದ ಬಳಿಕ ಇದು ನೀರು ಬಳಕೆ ಆಗ್ತಾ ಇಲ್ಲ. ಇದು ಯಥಾಸ್ಥಿತಿ ಇರುತ್ತೆ. ಮತ್ತು ಪ್ರತಿ ವರ್ಷ ಕೊಪ್ಪಳದ ಗಣಪತಿಗಳನ್ನ ಈ ಒಂದು ಕೆರೆಯಲ್ಲಿ ವಿಸರ್ಜನೆ ಮಾಡ್ತಾರೆ. ಮತ್ತೇನ್ ಸರ್ ಮತ್ತೇನು ಜಿಲ್ಲಾಧಿಕಾರಿ ಅವ್ರ ನೇತೃತ್ವದಲ್ಲಿದೆ. ಅದನ್ನ ಮೀನುಗಾರರಿಗೆ ಟೆಂಡರ್ ಕೊಟ್ಟಿರ್ತಾರೆ. ಮತ್ತಿದು ಹೊಲದ ಕೆಲಸ ವ್ಯವಸಾಯಕ್ಕೆ ಏನು ಬಳಸ್ತಿಲ್ಲ ಮೇಡಮ್. ಯಾವಾಗಲೂ ಈಗ ಯಥಾಸ್ಥಿತಿ ಇರುತ್ತೆ. ಬಹಳ ಪುರಾತನ ಕೆರೆ ಮತ್ತು ಒಳ್ಳೆ ಸಿಹಿ ನೀರಿನ ಕೆರೆ. ಆ ಪಕ್ಕದಲ್ಲೇ ಒಂದು ಗೋಡೆ ಕಾಣುತ್ತೆ. ಆ ಗೋಡೆಯಲ್ಲಿ ಒಳಗಿರೋ ಗಂಗಾಪತ್ರಿ ನೀರು ಅಂತ ಕರೀತಾರೆ ಅದಕ್ಕೆ. ಆ ಗಂಗಾಪತ್ರಿ ನೀರು ಎಷ್ಟು ಸಿಹಿದೆ ಅಂದ್ರೆ ಅಷ್ಟು ನಿಮ್ಗೆ ಸಿಹಿ, ಬಿಸ್ಲೇರಿ ನೀರು ಅಷ್ಟು ಸಿಹಿ ಸಿಗೋದಿಲ್ಲ. ಏನಿದೆ ಸರ್ ಅಲ್ಲಿ? ಗಂಗಾಪತ್ರಿ ಬಾವಿ ಇದೆ. ಬಾವಿ ಅದಕ್ಕೆ ಕರೆಯೋದು ಗಂಗಾಪತ್ರಿ ಬಾವಿ ಅಂತ. ನಾವೆಲ್ಲ ಮೊದ್ಲು ಇದನ್ನ ಬಳಸಕ್ ಯೂಸ್ ಮಾಡಿದ್ರೆ ಕುಡಿಯಕ್ ಅದನ್ನ ಒಯ್ತಿದ್ವಿ ಮೇಡಮ್. ಅದು ಗಂಗಾಪತ್ರಿ ಬಾವಿ ಎಷ್ಟು ಸಿಹಿ ನೀರು ಅಂದ್ರೆ ನಿಮ್ಗೆ ಬಿಸ್ಲೇರಿ ನೀರ್ಗಿಂತ ಅಷ್ಟು ಸಿಹಿ ನೀರು ಅದು. ಈಗ ಕೆಳಗಡೆ ಇದೆ ಮೇಡಮ್. ಮತ್ ಇವತ್ತಿಗೂ ಆ ನೀರು ಬತ್ತಿಲ್ಲ. ಎಂತ ಬೇಸಿಗೆ ಬಂದ್ರು ಆ ನೀರು ಖಾಲಿ ಆಗೋದಿಲ್ಲ. ನಿಜ ಬಿಡ್ರಿ ಸರ್, ಇದು ಇಂತ ಗ್ರೇಟ್ ಐತಿದು ಇಲ್ಲಿ ಪ್ಲೇಸ್. ಇದು ಇಷ್ಟು ಜನಕ್ಕೆ ನೀವು ತಿಳ್ಸಂಗ್ ಮಾಡ್ರಲ್ಲ ಇದು ಕಮಿಟಿ ಅವರು, ಇವ್ರಿಗೆಲ್ಲ ನಾವು ಥ್ಯಾಂಕ್ ಯು ಹೇಳ್ಬೇಕು. ಜನತೆ ಪಬ್ಲಿಕ್ ಥ್ಯಾಂಕ್ಸ್ ಹೇಳ್ಬೇಕು. ಇಲ್ಲ, ನಾವಾದ್ರೂ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಅವರು, AC ಅವರು ಒಂದು ಸಾರಿ ಬಂದು ಈ ದೇವಸ್ಥಾನ ಟ್ರ್ಯಾಕಿಂಗ್ ಮಾಡಿದ್ರು. ಟ್ರ್ಯಾಕಿಂಗ್ ಮಾಡಿದಾಗ ಅವ್ರಿಗೆ ನಾವೇನ್ ಗಮನ, ಇದು ಪ್ರವಾಸಿ ತಾಣ ಇದೆ, ನೇಚರ್ ಇದೆ, ಗುಡ್ಡ ಇದೆ, ಪರಿಸರ ಇದೆ, ಗಿಡ ಗಂಟೆಗಳಿದೆ, ಕೆರೆ ಇದೆ, ಒಳ್ಳೆ ದೇವಸ್ಥಾನ ಇದೆ. ದಯವಿಟ್ಟು ತಾವು ಈ ಒಂದು ಸ್ಥಳನ ಯಾವುದೋ ಒಂದು NGO ಅಥವಾ ಏನೋ ಯಾರಿಗಾರ ಕೊಟ್ಟು ಇದನ್ನ ಜೀರ್ಣೋದ್ಧಾರ ಮಾಡಿ ಪ್ರವಾಸಿ ತಾಣ ಮಾಡಿ ಈ ಕೆರೆಯಲ್ಲಿ ಸ್ವಚ್ಛತೆ ಮಾಡಿಸಿ ಬೋಟ್ ಬಿಡೋ ಮಾಡಿ ಆ ರೀತಿ ಮಾಡೋಕಂತಂದು ನಾವೆಲ್ಲ ಕಮಿಟಿಯಿಂದ ಪ್ರಸ್ತಾವನೆ ಮಾಡಿದಾಗ ಅವರು ಟ್ರ್ಯಾಕಿಂಗ್ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಹೇಳಿದ್ದಾರೆ ಬರೋ ದಿನಗಳಲ್ಲಿ ನಾವು ಅದನ್ನ ಯಾವುದೇ ಒಂದು ಡಿಪಾರ್ಟ್ಮೆಂಟ್ಗೆ ಟೆಂಡರ್ ಅಥವಾ ಕರೆ ಕೊಟ್ಟು ಅದನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಅವ್ರು ಕೂಡ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಒಳ್ಳೆ ವಿಚಾರ. ಅಭಿವೃದ್ಧಿ ಆಗೋ ಸಂಭವ ಇವೆ. ಅದು ಖುಷಿ ವಿಚಾರ. ಇದು ಆದ್ರೆ ಒಳ್ಳೆ ಪ್ರವಾಸಿ ತಾಣ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಸಾಕಿ ಅದನ್ನು ಮುಚ್ಚಿದ್ದೇವೆ. ಟಿಪ್ಪರ್ ಬಾವಿ ಇತ್ತೇನು ಸರ್ ಅಲ್ಲಿ? ದೊಡ್ಡ ಪಾಳ ಬಾವಿ ಮೇಡಮ್. ಈ ಆ ಜಾಗ ಏನಿದೆಯಲ್ಲ ಟೋಟಲಿ ಈಗ ನೀವು ಅಡ್ಡಾಡ್ತಿರೋ ಪ್ಲಾಟ್ಫಾರ್ಮ್ ಅದು ಟೋಟಲಿ ಒಂದು ಪಾಳ ಬಾವಿ. ಅದರಲ್ಲಿ ನೀರು ಸುದ ಇದ್ದಿಲ್ಲ. ಆ ಹಾಳ ಬಾವಿನ ಒಂದು 100 ಟಿಪ್ಪರ್ ಗರ್ಸನ್ನ ಹಾಕಿ ಫಿಲ್ಅಪ್ ಮಾಡಿ ಒಂದು ಪುಷ್ಕರಣಿ ಮಾಡಿದ್ದೀವಿ ಈಗ. ಓಕೆ ಓಕೆ. ನೋಡ್ರಿ, ನಾವಿಲ್ಲಿ ಓಡಾಡ್ತಕ್ಕಂಥ ಇದೇನು ಜಾಗ ಇದೆ, ಈ ಟ್ರ್ಯಾಕ್ಟರ್ ಏನು ನಿಂತಿದೆ ಅಲ್ಲ, ಸೊ ಇಲ್ಲಿ ಅಷ್ಟು ಆಳವಾದ ಬಾವಿ ಇತ್ತಂತ. ನೀರು ಕೂಡ ಇದ್ದಿಲ್ಲ. ಬಟ್ ಇದನ್ನೆಲ್ಲ ಇಷ್ಟೊಂದು ಅಭಿವೃದ್ಧಿ ಮಾಡಿದಾರೆ. ನಿಮ್ಗೆ ಹೊರಗಡೆ ತೋರಿಸ್ತೀವಿ ಈಗ. ಅದಕ್ಕೆ ಈಗ ಕಾರಂಜಿನ ಮಾಡಿದ್ರೆ ಎವ್ರಿ ಸಾಯಂಕಾಲ ಅದನ್ನ ಕಾರಂಜಿ ಚಾಲು ಮಾಡ್ಬಿಡ್ತೀವಿ. ಅದು ಪೂರಾ ಲೈಟಿಂಗ್ ಕೊಟ್ಟಿದೆ. ನೋಡ್ರಿ, ನೀವು ಏನ್ ನೋಡಕತ್ತಿರಲ್ಲ ಇದೆಲ್ಲ ಜಾಗ ಒಂದು ಬಾವಿ ಇದೆ ನೋಡಿ ರೋಡ್ಗೆ. ಅದು ಜಾತ್ರೆ ಟೈಮಲ್ಲಿ ಪೂರಾ ಲೈಟ್ ಹಾಕಿ ಕಾರಂಜಿ ಟೈಪ್ ಮಾಡ್ತಾರೆ. ಇದು ಅದೇ ತರ ಇದೆ. ಸಾಯಂಕಾಲ ಈವ್ನಿಂಗ್ ಟೈಮಲ್ಲಿ ಅದನ್ನ ಚಾಲು ಮಾಡ್ತೀವಿ. ಪೂರಾ ಲೈಟಿಂಗ್ ಇರುತ್ತೆ, ಕಾರಂಜಿ ಮೂವ್ಮೆಂಟ್ ಆಗ್ತಾನೆ ಇರುತ್ತೆ. ಒಂದು ಹೊಸತನ ಬರ್ಲಿ ಬಂದವರಿಗೆ, ಪ್ರವಾಸಿಗರ ಅನ್ನೋ ದೃಷ್ಟಿಯಿಂದ ಇದು ಆಂಜನೇಯ ಸ್ವಾಮಿದ ಏನ್ ಸರ್ ವಿಶೇಷ? ಇದು ಆಂಜನೇಯದ ವಿಶೇಷ ಏನಂದ್ರೆ ಇದ್ರದ್ದು ಹಿನ್ನೆಲೆನೂ ಇದೆ. ಹೌದ್ರಿ? ಇದು ಕೂಡ ಒಂದು ನಮ್ಮ ಆಂಜನೇಯ ನಾಯಿ ಕಡಿತದಿಂದ ಓಡಿ ಬಂದು ಇಲ್ಲಿ ಬಂದು ಬಿದ್ದಿತ್ತು. ಆ ನಾಯಿದೆಲ್ಲ ಇಂತೆಲ್ಲ ಕಟ್ಟಾಗಿ ಹೋಗ್ಬಿಟ್ಟಿತ್ತು. ಅವಾಗ ನಾಯಿ ಅದು ಮಂಗೆ ಏನಂತಂದ್ರೆ ಅದಕ್ಕೆ ಒಂದು ದಿವಸ ಪೂರ ಇಲ್ಲೇ ಇತ್ತು. ಅದು ನಾವು ಅರಿಶಿನ ಪುಡಿ ಹಾಕಿದ್ವಿ, ಡಾಕ್ಟರ್ ಅಂತ ತೋರಿಸಿದ್ವಿ. ಅದು ಬ್ಯಾಕ್ ಸೈಡ್ ಅಲ್ಲಿ ಹರಿದು ಹೋಗಿ ಅದಕ್ಕೆ ಮುಂದೆ ಹೋಗೋ ಶಕ್ತಿ ಇದ್ದಿಲ್ಲ. ಆನಂತರ ಅದು ರಾತ್ರಿ ಅಲ್ಲೇ ಪ್ರಾಣ ಬಿಡ್ತು. ಆನಂತರ ಅದನ್ನ ನಾವು ಸ್ವಲ್ಪ ಪೂಜಾರಿಗಳಿಗೆ ಕೇಳಿಸಿದಾಗ, ಇಲ್ಲ ಇದು ದಕ್ಷಿಣ ದಿಕ್ಕಿಗೆ ಐತಿ, ಇಲ್ಲಿ ನೀವು ಒಂದು ಆಂಜನೇಯ ನಿರ್ಮಾಣ ಮಾಡೋಣ ದೃಷ್ಟಿಯಿಂದ ಅವ್ರು ನಮ್ಗೆ ಸಲಹೆ ಕೊಟ್ಟರು. ಅವಾಗ ನಾವು ಕಮಿಟಿಯಿಂದ ಅದನ್ನ ಹೋದ ವರ್ಷ ಯುಗಾದಿಗೆ ಅದನ್ನ ನಿರ್ಮಾಣ ಮಾಡಿದ್ದೇವೆ. ಅಲ್ಲಿ ಆಂಜನೇಯನ ಇದು ಮಾಡಿ ಜಾಗದಲ್ಲಿ ಒಂದು 21 ಅಡಿದು ಆಂಜನೇಯ. ಅದು ನೋಡ್ರಿ, ಎಲ್ಲ ದೈವೇಚ್ಛೆ ಅಂತಾರಲ್ಲ, ಸುಳ್ಳಲ್ಲ. ಇಲ್ಲಿ ಶಿವಪ್ಪನ ಅನುಗ್ರಹ. ಆಂಜನೇಯ ಸ್ವಾಮಿ ಕೂಡ ಶಿವಪ್ಪನ ಭಕ್ತರಿ. ಹಂಗಾಗಿ ಅಲ್ಲಿ ಏನಂದ್ರೆ ಅದು ಆಗಿದ್ದು ಜಗನ ದಕ್ಷಿಣ ದಿಕ್ಕಿಗೆ ಬೇಕಂತ ಅಲ್ಲಿ ದಕ್ಷಿಣ ದಿಕ್ಕಿಗೆ ಇದೆ ಅದು. ನೋಡ್ರಿ, ಅದು ಯಾವಾಗ ಏನೇನು ದೇವ್ರು ಏನೇನು ಮಾಡಿಸ್ಕೋಬೇಕು, ಯಾರ ಕೈಲಿ ಏನಾಗಬೇಕು ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಸೊ ಬಂದು ಇಲ್ಲಿ ನಮ್ಮ ಆಂಜನೇಯ ಸ್ವಾಮಿಗಳು ಶಿವಪ್ಪನ ಭಕ್ತರೆ ಇಲ್ಲಿ ಬಂದು ಅವರು ಕೂಡ ನೆಲೆಸಿದ್ದಾರೆ. ಸೊ ಬಹಳ ಒಂದು ಒಳ್ಳೆ ದೇವಸ್ಥಾನ. ಇಲ್ಲೆಲ್ಲರೂ ಸುತ್ತಮುತ್ತ ಇರೋರು, ಹಂಗೇನೆ ಕೊಪ್ಪಳಕ್ಕೆ ಬಂದವರೆಲ್ಲರೂ ಕೂಡ ಇಲ್ಲಿ ಬಂದು ವಿಸಿಟ್ ಮಾಡ್ರಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಓಕೆ ಸರ್. ಸ್ನೇಹಿತರೆ, ನಾವೀಗ ಕೊಪ್ಪಳದ ಶಿವರಾತ್ರೇಶ್ವರ ದೇವಸ್ಥಾನದ ಹತ್ರ ಇದ್ದೀವಿ. ಇದು ಕೆರೆ ನೋಡ್ರಿ, ಅವಾಗಲೇ ಅಲ್ಲಿ
ಹೇಳಿದರು ಸರು. ಬಹಳ ಸುಮಾರು ವರ್ಷಗಳ ಕೆರೆ ಅಂತ ಇದು. ಇಲ್ಲಿ ಗಣಪತಿ ವಿಸರ್ಜನೆ ಮಾಡ್ತಾರೆ. ಹಂಗೇನೆ ಇಲ್ಲಿ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಬಾವಿ ಐತಂತ ಹೇಳಿದರು. ಸೊ ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಅಲ್ಲಿ ಒಂದು ವಿಶೇಷ ಏನಿದೆ ಅಂತ ಸರ್ ಹೇಳಿದ್ರಲ್ಲ ಅವಾಗಲೇ, ಅಲ್ಲಿ ನೀರು ಯಾವಾಗಲೂ ಕೂಡ ಬತ್ತೋದೇ ಇಲ್ಲಂತೆ. ಅದಕ್ಕೆ ನಾವು ನೋಡೋಣ ಅಂತ ಹೋಗ್ತಾ ಇದ್ದೀವಿ, ಬರ್ರಿ. ಬಾವಿ ಹತ್ರ ಬಂದಿದ್ದೀವಿ. ಈ ನೀರು ಯಾವತ್ತೂ ಬತ್ತಿಲ್ಲಂತ, ಯಾವಾಗಲೂ ನೀರು ಹಿಂಗೆ ಇದಾವಂತ. ಎಷ್ಟು ವರ್ಷ ಅಂದ್ರಲ್ಲ, ಎಷ್ಟೋ ವರ್ಷದ ಲಾಸ್ಟಿಂದ ಒಟ್ಟ ನೀರೇ ಬತ್ತಿಲ್ಲಂತ. ಯಾವಾಗಲೂ ನೀರು ಎನಿ ಟೈಮ್ ಇರ್ತಾವಂತ ನೀರು ಈ ಬಾವಿ ಒಳಗೆ. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ಲಾಗು. ಈ ಒಂದು ದೇವಸ್ಥಾನಕ್ಕೆ ನೀವು ಕೂಡ ಬಂದು ಭೇಟಿ ಕೊಡಿ. ಬಹಳನೇ ಪ್ರಶಾಂತವಾದ ವಾತಾವರಣ ಇದೆ. ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ನಿಮ್ಗೆ ಒಂದು ಅರಿವಿಗೆ ಬರುತ್ತೆ. ಒಳ್ಳೆ ದೇವಸ್ಥಾನ, ಬಹಳ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಎಲ್ಲ ಕಮಿಟಿ ಹಾಗೂ ಎಲ್ಲ ಭಕ್ತರೊಂದಕ್ಕೆ ನಮ್ಮ ಕಡೆಯಿಂದನೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಯಾಕಂದರೆ ಒಂದು ದೇವಸ್ಥಾನ ಅಭಿವೃದ್ಧಿ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಅಲ್ಲಿ ಅವರು ಫೇಸ್ ಮಾಡಿರೋ ಸ್ಟ್ರಗಲ್ಸ್ನ ಕೂಡ ನಮಗೆ ಅಲ್ಲಿ ಹೇಳಿದರು. ಅಲ್ಲಿ ಏನೇನೆಲ್ಲ ಸ್ಟ್ರಗಲ್ಸ್ನ ಅವ್ರನ್ನ ಫೇಸ್ ಮಾಡಿದ್ದಾರೆ ಆ ಒಂದು ದೇವಸ್ಥಾನವನ್ನು ಡೆವಲಪ್ ಮಾಡಬೇಕಾದ್ರೆ, ಈ ಒಂದು ಸ್ಥಾನಕ್ಕೆ ಬಂದು ತಲುಪಬೇಕಾದ್ರೆ ಅಂತ. ಸೊ ಎಲ್ಲರಿಗೂ ಹೇಳೋದು ಇಷ್ಟೇ, ಈ ಒಂದು ದೇವಸ್ಥಾನಕ್ಕೆ ಬಂದಾಗ ನಿಮ್ಮ ಒಂದು ಏನು ಸಾಧ್ಯ ಇದೆ, ನಿಮ್ಮ ಒಂದು ಭಕ್ತಿಯನ್ನು, ಒಂದು ಕಾಣಿಕೆಯನ್ನು ಸಮರ್ಪಿಸಿ ಆ ಒಂದು ಶಿವನ ಒಂದು ಕೃಪೆಗೆ ಪಾತ್ರರಾಗಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಎಲ್ರಿಗೂ ನಮಸ್ಕಾರ, ಮತ್ತೆ ಸಿಗೋಣ ಮತ್ತೊಂದು ಲಾಗಲ್ಲಿ ಅಂತ ಹೇಳ್ತಾ, ಇದು ನಿಮ್ಮ NC ಕಪಲ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.